ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬನ್ವಿ ಲಾಗ್ಸ್. ಫೈನಲಿ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮೂರಲ್ಲಿ ದೇವ್ರದ್ದು ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತಲ್ಲ ಅದು. ನಾನು ಆವಾಗ್ಲಿಂದನೂ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ. ಹಾಕೋದಕ್ಕೆ ಆಗ್ತಿರಲಿಲ್ಲ, ಅಷ್ಟೇ ರೀಸನ್. ನಾನು ಲಾಸ್ಟ್ ಮಿನಿ ಲಾಗಲ್ಲೇ ಹೇಳಿದ್ದೀನಿ. ಸೊ ಫೈನಲಿ ಲಾಂಗ್ ಮೀನ್ಸ್ ಲೆಂತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ಹಬ್ಬದ ದಿನ ನಾನು ಸಾರಿ ವೇರ್ ಮಾಡಿದ್ದೆ, ಕಾಟನ್ ಸಾರಿ. ಆ್ಯಕ್ಚುಲಿ ಅದು ಪರ್ಪಲಿಶ್ ಲ್ಯಾವೆಂಡರ್ ಪರ್ಪಲ್ ವಿತ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸ್ತು. ಸಮ್ಮರ್ಗೂ ಅದಕ್ಕೂ ಆಲ್ಮೋಸ್ಟ್ ಈಗ ಸೆಕೆ ಆ ಥರ ಎಲ್ಲ ಹಾಕ್ತಿರಲಿಲ್ಲ. ಅಷ್ಟು ನಮ್ಮ ಊರಿಂದ ಹಬ್ಬಂದು ಅದು ನಾನು ಲಾಸ್ಟ್ 2 ಇಯರ್ಸಿಂದ ಫುಲ್ ಡೀಟೇಲ್ ಹಾಕಿದ್ದೆ. ಈ ಸಲ ಏನು ಅಷ್ಟೇನು ಹಾಕಲಿಲ್ಲ, ಜಸ್ಟು ಮೇಯ್ನ್ ದೇವ್ರನ್ನ ತೋರಿಸಿ ನಾನು ರೆಡಿ ಆಗಿರೋದು ಹಾಕಿದ್ದೆ ಅಷ್ಟೇ. ದೆನ್ ಇದು ಮಾವಿನಕಾಯಿ. ಈಗ ಸಮ್ಮರ್ ಮಾವಿನಕಾಯಿ, ಜಾಕ್ ಫ್ರೂಟ್, ಮಾವಿನ ಹಣ್ಣು ಈ ಥರ ಸೀಸನ್ಸ್ ಅಲ್ಲ. ಸೊ ಇದು ಮಾವಿನಕಾಯಿ ಆ್ಯಕ್ಚುಲಿ ನಮ್ಮ ತೋಟದ್ದೇ. ಇದು ಏನಂತ ಅಂದರೆ ಇದು ಜೀರಿಗೆ ಮಾವಿನಕಾಯಿ ಅಂತ ಕರೀತಾರೆ. ಇದು ಹಣ್ಣಾದ್ರೇ ಫುಲ್ಲು ಈಗ ನಾವು ಕಟ್ ಮಾಡೋದಕ್ಕಾಗಲ್ಲ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಒಂಥರ ಜೀರಿಗೆ ಫ್ರಾಗ್ರೆನ್ಸ್, ಜೀರಿಗೆ ಮಾವಿನಕಾಯಿ ಅಂತಲೇ ಕರೀತಾರೆ ಇದು. ಇವನ್ ಕಾಯಲ್ಲೂ ಅಷ್ಟೇ, ಕಾಯಲ್ಲಿ ಸ್ವಲ್ಪ ನಾವು ಪೀಸ್ ಮಾಡ್ಬೋದು ನೈಫೆಲ್ಲ ಯೂಸ್ ಮಾಡಿ. ಹಣ್ಣಾದಾಗ ಅದು ಫುಲ್ಲು ಈ ನಾರಿ ಇರುತ್ತೆ ನೋಡಿ, ಅದು ಫುಲ್ಲು ನಾರಿ ಇರುತ್ತೆ. ಹಾಗೆ ತಿನ್ಬೋದು. ಸ್ವಲ್ಪ ಅದು ಅಲ್ಲಿಗೆಲ್ಲ ಸಿಗಾಕೊಳ್ಳುತ್ತೆ ಆ ಥರ. ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಹಣ್ಣಾದರೂ ಅಷ್ಟೇ, ಕಾಯಲ್ಲೂ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಕಾಯಲ್ಲಿ. ಸೊ ಪಿಕ್ಕಲ್ ಮಾಡೋಣ, ಇನ್ಸ್ಟೆಂಟ್ ಪಿಕ್ಕಲ್ ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ಎಲ್ಲನೂ ಪೀಸಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಲ್ಲ ಪೌಡರ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸ್ಟರ್ಡ್, ಸಾಸಿವೆ ಎಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಂಡು, ಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಾದಮೇಲೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕಷ್ಟು. ಸ್ವಲ್ಪ ಯೂಶ್ವಲಿ ಪಿಕ್ಕಲ್ಸ್ಗೆ ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ. ಆ್ಯಂಡ್ ನನ್ನ ಮೇಲೆ ಎಕ್ಸ್ಟ್ರಾನು ನಾರ್ಮಲ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವನ್ ಕಲ್ಲರಿಗೆ ಅಂದ್ಬಿಟ್ಟು ಬಾಡಿಗೆ ಮೆಣಸಿನ್ಕಾಯಿ ಆ ಥರ ಚಿಲ್ಲಿ ಪೌಡರ್ ಆ ಥರ ಹಾಕೊಬೋದು, ರೆಡಿ ಚಿಲ್ಲಿ ಪೌಡರ್ ಆ ಥರ. ಸೊ ನಾನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಆವಾಗಲೇ ನಾವು ವಿತೌಟ್ ಒಗ್ಗರಣೆ ನಾವು ಈಸಿಯಾಗಿ ಮೀನ್ಸ್ ಹಾಕಿ ತಿನ್ಬೋದು. ಈಗ ನಾವು ನಾರ್ಮಲಾಗಿ ಹೊರಗಡೆ ಎಲ್ಲ ಮಿನಿ ಮಾವಿನಕಾಯಿ ಅದೆಲ್ಲ ತಿಂತೀವಲ್ಲ ಆ ಥರನೇ. ಸೊ ಮಿಕ್ಸ್ ಮಾಡ್ತಿರುವಾಗಲೇ ತುಂಬ ಬಾಯಲ್ಲೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಬಾಯಲ್ಲೆಲ್ಲ ನೀರು ಬರ್ತಾ ಇರುತ್ತೆ ಆವಾಗವಾಗ. ಇದನ್ನು ನಾನು ಆಲ್ಮೋಸ್ಟ್ ಜಾಸ್ತಿನೇ ಕಟ್ ಮಾಡಿದ್ದೀನಿ, ಮೋರ್ ದ್ಯಾನ್ 2 kgs ಅಂತ ಅನ್ಕೋತೀನಿ. ಕ್ವಾಂಟಿಟಿ ಅಷ್ಟು ಇದೆ. ಆ್ಯಕ್ಚುಲಿ ಮನೇಲೇ ಬೆಳೆದಿರೋದಲ್ಲ, ಕ್ವಾಂಟಿಟಿ ಅಷ್ಟು ನನಗೆ ಮೆಷರ್ ಮಾಡೋಕ್ಕೆ ಗೊತ್ತಾಗಲಿಲ್ಲ, ಬಟ್ ನೋಡಿದ್ರೆ ಅಷ್ಟಿದೆ. ಸೊ ಆಮೇಲೆ ಇದಕ್ಕೆ ಎಣ್ಣೆನೂ ಅಷ್ಟೇ ಜಾಸ್ತಿನೇ ಬಿಡಬೇಕಾಗುತ್ತೆ. ಆ ಗ್ಯಾಪಲ್ಲಿ ನಾನು ಮೇಯ್ನಾಗಿ ನಾನು ಸಾಸಿವೆ ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನೂ ಅಷ್ಟೇ, ಆ ಬೆಳ್ಳುಳ್ಳಿ ಹೆಸರು ಇರುತ್ತಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಹಾಕ್ತಾರೆ. ಆ್ಯಂಡ್ ಕರ್ಬೇವಿನ ಸೊಪ್ಪು ಹಾಕ್ತಾರೆ. ಆ್ಯಂಡ್ ಈ ಕ್ಯಾರೆಟು, ವೆಜಿಟೇಬಲ್ಸು ಲೈಕ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಅದನ್ನೆಲ್ಲನೂ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಹಾಕ್ತಾರೆ. ನಾನು ಸಿಂಪಲ್ ಒಗ್ಗರಣೆ ಟಚ್ ಕೊಟ್ಟಿದ್ದೀನಿ. ಇನ್ಸ್ಟೆಂಟ್ ಮ್ಯಾಂಗೋ ಪಿಕ್ಕಲ್ಸ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮ್ಯಾಂಗೋ ಪಿಕ್ಕಲ್ ರೆಡಿ ಆಗುತ್ತೆ. ವಿತೌಟ್ ಒಗ್ಗರಣೆ ನಾವು ಆರಾಮಾಗಿ ತಿನ್ಬೋದು. ಸೊ ನಮ್ಮನೇಲಿ ಆಗಲೇ ಅರ್ಧ ಖಾಲಿ ಆಗಿಬಿಟ್ಟಿತ್ತು. ಅದಾದಮೇಲೆ ಸೊ ನಾನು ಇವ್ನು ಉಳಿದಿರುವಂಥ ಮ್ಯಾಂಗೋಗೆ ಲೈಟಾಗಿ ಸಿಂಪಲ್ ಒಗ್ಗರಣೆ ಟಚ್ ಕೊಟ್ಟೆ. ಸೊ ಇಷ್ಟು ಮ್ಯಾಂಗೋ ಪಿಕ್ಕಲ್. ಸೊ ಅದಾದಮೇಲೆ ನಂದು ಈ ಬ್ಯುಸಿ ಶೆಡ್ಯೂಲಲ್ಲಿ ಮಾನಿಟೈಸೇಷನ್ ಕೂಡ ಆಯಿತು ನನ್ನ ಚಾನಲ್ಲು. ಸೊ ಅದನ್ನು ಅಷ್ಟೇ ನಾನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ನಮ್ಮನೆ ಸ್ವಲ್ಪ ಮೆಸ್ಸಿ ಹಾಗೆ ಅನಿಸ್ತು ಅದಕ್ಕೆ. ಬಟ್ ಆಗಿತ್ತು ಊರಲ್ಲಿ. ಸೊ ಅದರಿಂದ ನಾನು ಅಂತ ಏನು ನನಗೂ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆಗಿರಲಿಲ್ಲ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ. ಫೈನಲಿ ಯೂಶ್ವಲಿ ನನ್ನ ಮಗಳು ನಾನು ಸೆಲೆಬ್ರೇಟ್ ಮಾಡಬೇಕಂತ ಇದ್ವಿ. ಅವಳು ಸ್ವಲ್ಪ ಎಲ್ಲ ಆಟ ಆಡೋಕ್ಕೆ ಹೋಗಿಲ್ಲ ಅಂದ್ಬಿಟ್ಟು ಒಬ್ಬಳನ್ನೇ ಸೆಲೆಬ್ರೇಟ್ ಮಾಡಿದೆ. ಫೈನಲಿ ಚಾನಲ್ ನಂದು ಮಾನಿಟೈಸೇಷನ್ ಆಗಿದೆ. ಆ್ಯಂಡ್ ಫೈನಲಿ ಬ್ಯುಸಿಯಾಗಿದ್ದೆ ಅಂತ ಹೇಳ್ತಾನೆ ಇದ್ದೆ ಅಲ್ವಾ. ಸೊ ಸುಮಾರು ಜನ ಕೇಳ್ತಾಯಿದ್ರು ಫ್ರೆಂಡ್ಸು ಎಲ್ಲ. ಸೊ ಎಂಥದಿಲ್ಲ, ನನ್ನ ಹಸ್ಬೆಂಡ್ದು ಆ್ಯಕ್ಚುಲಿ ವರ್ಕ್ ಬಂದು ಟ್ರಾನ್ಸ್ಫರ್ಬಲ್ ಜಾಬ್. ಸೊ ನಾವು ಮೈಸೂರಿಂದ ದಾವಣಗೆರೆಗೆ ಶಿಫ್ಟ್ ಆಗಬೇಕಾಗಿತ್ತು. ಸೊ ಅದು ಬ್ಯುಸಿ, ಸ್ವಲ್ಪ ಕನ್ಫ್ಯೂಷನ್. ನನ್ನ ಮಗಳು ಸ್ಕೂಲು ಎಲ್ಲ ಒಂಥರ ಬ್ಯುಸಿ ಹರಿಬರಿ ಕನ್ಫ್ಯೂಷನ್ ಎಲ್ಲನೂ ಇತ್ತು. ಸೊ ಫೈನಲಿ ಫ್ಯಾಮಿಲಿನೇ ಶಿಫ್ಟ್ ಆಗೋಣ ಅಂತ ಡಿಸೈಡ್ ಮಾಡಿ ಶಿಫ್ಟ್ ಆಗಿ ಹೊಸ ಮನೆಗೆ ಹಾಲುಗ್ಸೋ ಪ್ರೋಗ್ರಾಮು ಆಯಿತು. ಸೊ ಅದಾದಮೇಲೆ ಈ ಥಿಂಗ್ಸ್ ಎಲ್ಲ ಇದೆ ಅಲ್ಲ, ಸೊ ಮೆಸ್ಸಿ ಅದು ಎಲ್ಲ ಪ್ರೋಸೆಸ್ಸು. ಇವಾಗ ನಮಗೆ ಬೇಸಿಕ್ ನೀಡ್ಸ್ ಏನೇನಿದೆ ಅಷ್ಟು ಮಾತ್ರ ತೊಗೊಂಬಂದಿದ್ದೀವಿ. ಸೊ ಮನೆಯೆಲ್ಲ ಇನ್ನೂ ಸ್ವಲ್ಪ ಖಾಲಿನೇ ಇದೆ.
ಸೊ ಅದನ್ನೇ ಜೋಡಿಸೋದಕ್ಕೆ ತುಂಬಾ ಟೈಮ್ ತೊಗೋತಿದೆ. ಫಸ್ಟ್ ಟೈಮ್ ಈ ಥರ ಹೊರಗಡೆ ಬೇರೆ ಕಡೆ ಶಿಫ್ಟ್ ಆಗಿ ಬಂದಿರೋದು. ಪ್ರತಿ ಒಂದೂ A to Z, ಕಿಚನ್ ಐಟಮ್ಸಿಂದ ಹಿಡಿದು ಫರ್ನಿಚರ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲನೂ ಕನ್ಫ್ಯೂಷನ್ನು. ಹೋಗ್ತೀವಿ, ದಿನಸಿ ತೊಗೊಂಬರ್ತೀವಿ, ಮತ್ತೇನೋ ಮರ್ತೀವಿ, ಆ ಥರ ಆಗ್ತಿದೆ. ಇಲ್ಲ ಅಂದರೂ ಒಂದು ದಿನಕ್ಕೆ 3-4 ಸಲ ಹೋಗ್ತಾಯಿದ್ದೀವಿ ಒಂದು 3 ಡೇಸಿಂದ. ಸೊ ಗೊತ್ತಿಲ್ಲ ಯಾವಾಗ ಫುಲ್, ಬಟ್ ಮನೆ ಅಂದ್ರೇ ಆ ಥರ ಇರುತ್ತೆ. ಬಟ್ ಈಗ ಸ್ಟಾರ್ಟಿಂಗ್ ಒಂದು ಎಲ್ಲನೂ ಅರೇಂಜ್ ಮಾಡೋದಕ್ಕೆ ಸುಸ್ತಾಗ್ಬಿಡುತ್ತೆ. ಬಟ್ ನನಗಂತೂ ಇದೇ ಫಸ್ಟ್ ಬೇರೆ ಹೊಸ್ದು, ಇದ್ದದ್ದು ತಲೆಗೆ ಹುಳ ಹುಟ್ಟಂಗೆ ಫುಲ್ಲು ಅಲ್ಲಲ್ಲೇ ಸ್ಟ್ರಕ್ ಕೂಡ ಆಗಿಬಿಡ್ತೀನಿ ಸಮ್ಟೈಮ್ಸ್. ಏನು ಬೇಕು ಏನಿಲ್ಲ, ಈಗ ಥಿಂಗ್ಸು ಅಷ್ಟೇ, ಕಿಚನಲ್ಲಿ ಏನಾದ್ರು ಮಾಡಬೇಕಂದ್ರೂ ಅದೇ ಆಗುತ್ತೆ. ಸೊ ಮಿಕ್ಸಿ ಕೂಡ ಹೊಸದು ಬಂತು. ಸೊ ಇದನ್ನು ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಪರ್ಚೇಸ್ ಮಾಡಬೇಕಾಗಿರೋದು ಇನ್ನೂ ತುಂಬ ಇದೆ. ಈಗ ಸದ್ಯಕ್ಕೆ ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ಮಾತ್ರ ತಗೊಳ್ಳೋಣ ಅಂದ್ಬಿಟ್ಟು ನಾವು ತಗೊಂಡ್ವಿ. ಸೊ ಹೊಸದಿದೆ ಅಂದ್ಬಿಟ್ಟು ಸೊ ಅದಕ್ಕೆ ಒಂದು ಪೂಜೆ ಕೂಡ ಮಾಡ್ತಾಯಿದ್ದೀವಿ. ಸೊ ಇದು ನಂದು ಎಂಥ ಹೊಸ ಮನೆ ಶಿಫ್ಟಿಂಗ್ ಆಗಿರ್ಬೋದು, ನನ್ನ ಮಗಳು ಸ್ಕೂಲ್ದು. ಸೊ ಅವಳಿಗೂ ಫೈನಲಿ ಸ್ಕೂಲ್ಗೆ ಜಾಯಿನ್ ಮಾಡಿದ್ವಿ, ಇಲ್ಲಿಗೆ ಬಂದದ್ದು ನೆಕ್ಸ್ಟ್ ಡೇಗೆ. ಮತ್ತು ಈಗ ನಂದು ರೂಟೀನು ಇನ್ಮೇಲೆ ಆಲ್ಮೋಸ್ಟ್ ದಾವಣಗೆರೆಯಲ್ಲೇ ಇರುತ್ತೆ. ನೋಡಬೇಕು ನೆಕ್ಸ್ಟ್ ಯಾವ ಥರ ಇರುತ್ತೆ ಇಲ್ಲಿ ಹೊಸ ಪ್ಲೇಸು. ನಾನಿದು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಆ್ಯಕ್ಚುಲಿ. ಮೀನ್ಸ್ ನಾನು ನನ್ನ ಮಗಳಾಗಿರ್ಬೋದು ಎಲ್ಲ. ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ 15 ಡೇಸ್ ಆಗಿತ್ತು ಇಲ್ಲಿಗೆ ಜಾಯಿನ್ ಆಗಿ. ಅವ್ರು ಬಂದು ಮನೆ ಮಾಡಿ ಇಷ್ಟು ಟೈಮ್ ತೊಗೊಂತು, ನಾವು ಬರೋದಕ್ಕೇ ಇಷ್ಟು ಟೈಮ್ ತೊಗೊಂತು. ಸೊ ಇದೆಲ್ಲ ಪ್ರೋಸೆಸ್ ಆಯಿತು. ಸೊ ನಾನಿಲ್ಲಿ ಏನು ವೆದರ್ ಯಾವ ಥರ ಇರುತ್ತೆ, ಕ್ಲೈಮೇಟು ಅದು ಇದು ಅಂದ್ಕೊಂಡು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ನಾವು ಇಲ್ಲಿಗೆ ಹಾಕ್ತಾರೆ ಅಂದ್ಬಿಟ್ಟು. ಬಟ್ ಅದು ನಮಗೂ ಗೊತ್ತಿಲ್ಲ ಯಾವ್ಯಾವ ಕಡೆ ಏನೇನು ಹಾಕ್ತಾರೆ ಅಂತ ಅಂದ್ಬಿಟ್ಟು. ಅದು ನಮ್ಮ ಹತ್ರ ಇರಲ್ಲ, ಮೀನ್ಸ್ ನಮ್ಮ ಕೈಲಿ ಇರಲ್ಲ ಪ್ಲೇಸಸ್ ಯಾವ ಕಡೆ ಹಾಕ್ತಾರೆ ಅಂದ್ಬಿಟ್ಟು. ಸೊ ಫೈನಲಿ ಇಲ್ಲಿ ಮೋಸ್ಟ್ಲಿ ನಮ್ಮ ಡೆಸ್ಟಿನಿ ಇಲ್ಲೇ ಲೈಕ್ ಸದ್ಯಕ್ಕೆ ಇರುತ್ತಲ್ಲ, ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಂದ್ಬಿಟ್ಟು ದೇವ್ರ ಮುಂಚೆನೇ ಡಿಸೈಡ್ ಮಾಡಿಬಿಟ್ಟಿರ್ತೇನಲ್ಲ ಆ ಥರ. ನಮ್ಮದು ಇಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಹೊಸದಾಗಿ ಶಿಫ್ಟ್ ಮಾಡಿದ್ದೀವಿ. ಸೊ ಗ್ಯಾಸ್ ಪೂಜೆ, ಹಾಲು ಉಕ್ಸಿ ಎಲ್ಲ ಆಯಿತು. ನೆಕ್ಸ್ಟು ಇಲ್ಲಿ ಮಿಕ್ಸಿ ಎಲ್ಲನೂ ಪೂಜೆ ಮಾಡಿ ಅದನ್ನು ಕೂಡ ಈಗ ಯೂಸ್ ಮಾಡ್ಕೊಬೇಕಲ್ಲ, ಏನಾದರೂ ಸಾಂಬಾರಿಗೆಲ್ಲ ಗ್ರೈಂಡ್ ಮಾಡೋದಕ್ಕೆಲ್ಲ ಅಂದ್ಬಿಟ್ಟು ಈಗ ಮಿಕ್ಸಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿನದ ಬ್ಯುಸಿ ಲೈಫ್ದು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದೆ. ಆಲ್ಮೋಸ್ಟ್ ಆಗಿದೆ ಒಂದು ಲೆವೆಲ್ಗೆ. ಒಂಚೂರು ಟೈಮ್ ಬೇಕು, ಇನ್ನು ಒಂದು 2-3 ಡೇಸ್. ಬಟ್ ಎಲ್ಲ ಅಡ್ಜಸ್ಟ್ ಆಗ್ತಿದೆ. ವೆದರು ಅಷ್ಟೇ ನಾರ್ಮಲ್ ಲೈಫ್ ಥರನೇ ಇದೆ. ನಮಗೇನು ಡಿಫ್ರೆನ್ಸ್ ಅಂತ ಅನಿಸ್ತಿಲ್ಲ. ಬಟ್ ಹೊಸ ಮನೆ, ಹೊಸ ಜಾಗ, ಹೊಸ ಜನಗಳು, ಬಟ್ ಎಲ್ಲ ಕೂಲಾಗಿದೆ. ಸೊ ನಂದು ಏನನ್ನ ಹೊಸ ಜಾಗದಲ್ಲಿ ಇನ್ಮೇಲೆ ಲಾಗ್ಸು ಸ್ಟಾರ್ಟ್ ಆಗುತ್ತೆ. ಆದಷ್ಟು ನಾನು ಕಂಟಿನ್ಯೂಸ್ ಆಗಿ ಲಾಗ್ಸ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಮಧ್ಯದಲ್ಲಿ ಎಲ್ಲಿ ಗ್ಯಾಪ್ ಹೊಡೆಯುತ್ತೆ ಅಂತ. ಈ ಟ್ರಾವೆಲ್ ಟೈಮಲ್ಲೆಲ್ಲ ಸ್ವಲ್ಪ ಆಬ್ವಿಯಸ್ಲಿ ಗ್ಯಾಪ್ ಹೊಡೆಯುತ್ತೆ. ಬಟ್ ನಾನು ಮ್ಯಾಕ್ಸಿಮಮ್ ಬ್ಲಾಗ್ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತೀನಿ. ಪಾಪ ನನ್ನ ಫೋನ್ಸ್ ಎಲ್ಲ, ಇವನ್ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಅವ್ರದ್ದು ಕಾಲ್ ಕೂಡ ಪಿಕ್ ಮಾಡೋದಕ್ಕೂ ಆಗ್ತಿಲ್ಲ. ಆ ಥರ ಆಗ್ಬಿಟ್ಟಿತ್ತು. ಒಂಚೂರು ಲೈಕ್ ಬ್ಯುಸಿ ಅನ್ನೋದಕ್ಕಿಂತ ಫುಲ್ ಒಂಥರ ಬ್ಲ್ಯಾಂಕ್ ಅಂತಲೇ ಹೇಳ್ಬೋದು. ನನ್ನ ಮೈಂಡ್ ಸೆಟ್ ಎಲ್ಲ ಆ ಥರ ಆಗ್ಬಿಟ್ಟಿತ್ತು. ಸೊ ಫೈನಲಿ ನಂದು ಲೆಂತಿ ಲಾಗ್ ಹೊರಗಡೆ ಬಂತು ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ನಂದು ಹೊಸ ಪ್ಲೇಸ್ದು ಹೊಸ ಲಾಗ್ ಆಗಿರ್ಬೋದು ಎಲ್ಲ. ಸೊ ನನ್ನ ಮಗಳೂ ಕೂಡ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಸೊ ಎಲ್ಲ ಸೆಟಲ್ಡ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಇದ್ರೂ ಲೈಕ್ ಪೂಜಾದು, ಕಿಚನ್ದು ಎಲ್ಲ. ಆ ಗ್ಯಾಪಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ನಂದು ಆ್ಯನಿವರ್ಸರಿ ಕೂಡ ಬಂತು. ಅದು ಅಷ್ಟೇ ಸಿಂಪಲ್ ಒಂದು ಡ್ರೆಸ್ ಯೂಸ್ ಮಾಡಿರಲಿಲ್ಲ. ಇದು ತಗೊಂಡು ತುಂಬ ದಿನ ಆಗಿರ್ತು, ನಾನು ಹಾಕಿರಲಿಲ್ಲ. ಸೊ ಇವಾಗ ಹರಿಬರಿಲಿ ತೊಗೊಳಕ್ಕೂ ಆಗಲ್ಲ ಅಂದ್ಬಿಟ್ಟು ಹೊಸದು ಹಾಕ್ಕೊಂಡೆ.